ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಇಷ್ಟ ದೇವರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ರೇಖಿ ಲೆವೆಲ್ 1, 2 ಯಾರು ಕಲ್ತಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನಾವು 2 ಅದ್ಭುತವಾದಂತಹ ಸಿಂಬಲ್ಗಳನ್ನ ಕೊಟ್ಟಿದ್ದೀವಿ. ಸಿಂಬಲ್ ನಂಬರ್ 1, ಸಿಂಬಲ್ ನಂಬರ್ 2 ಕೊಟ್ಟಿದ್ದೀವಿ. ಈ ಸಿಂಬಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಹೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಆ ಹೀಲಿಂಗ್ ಅನ್ನ ಮಾಡಿದ ತಕ್ಷಣವೇ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳಾಗಿರ್ಬಹುದು, ನಿಮ್ಮಲ್ಲಿ ಪೇನ್ಸ್ ಗಳಾಗಿರ್ಬಹುದು, ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರು ಕೂಡ ಅದೆಲ್ಲವೂ ಕೂಡ ನಿಮ್ಗೆ ಕಡಿಮೆ ಆಗ್ತಾ ಬರ್ತಾ ಇರುವಂತಹ ಅದ್ಭುತವಾದಂತಹ ಅನುಭವಗಳನ್ನ ನಾವೆಲ್ಲರೂ ಕೂಡ ಅನುಭವಿಸಿದೀವಿ. ಹೌದಲ್ವಾ? ಈಗ ನಾವು ನಮ್ಮ ಕುಟುಂಬದಲ್ಲಿರುವಂತಹ ಯಾವುದೇ ಸದಸ್ಯರಿರಬಹುದು, ನಮ್ಮ ಪರಿವಾರದಲ್ಲಿರುವಂತಹ ಯಾವುದೇ ಕುಟುಂಬದ ಸದಸ್ಯರುಗಳಿಗೆ ನಾವು ಹೀಲಿಂಗ್ ಅನ್ನ ಹೇಗೆ ಮಾಡುವುದು, ಅದ್ಭುತವಾದಂತಹ ಈ ಸಿಂಬಲ್ಗಳನ್ನ ಯೂಸ್ ಮಾಡಿಕೊಂಡು ಯಾವುದೇ ರೀತಿಯಾದಂತ ನೋವುಗಳಿದ್ರೆ, ಮಂಡಿ ನೋವಿರ್ಬಹುದು, ಕೈ ನೋವಿರ್ಬಹುದು, ತಲೆನೋವು ಇರಬಹುದು, ಅಥವಾ ನಿಮ್ಗೆ ಯಾವುದೇ ನಿಮ್ಮ ಶರೀರದ ಯಾವುದೇ ಭಾಗದಲ್ಲಿ ನಿಮ್ಗೆ ನೋವುಗಳಿದ್ರೆ ನಾವು ಯಾವ ರೀತಿಯಲ್ಲಿ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಈಗ ನಾವು ನೋಡೋಣ. ನೀವು ಈಗ ನಿಮ್ಮ ಪರಿವಾರದಲ್ಲಿ ಯಾರಾದ್ರೂ ಆಗಿರಬಹುದು, ಅವರನ್ನ ನೀವು ಇವಾಗ ನೀವು ನೆನಪಿಸ್ಕೊಳ್ಬೇಕು. ಯಾರಿಗೆ ತೊಂದರೆ ಇದೆ, ಯಾರಿಗೆ ಸಮಸ್ಯೆ ಇದೆ, ಯಾರಿಗೆ ನೀವು ಹೀಲಿಂಗ್ ಅನ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ, ಅವರ ಹೆಸರನ್ನ ನೀವು ತಗೊಳ್ಬೇಕಾಗುತ್ತೆ. ಬರ್ತೀನಿ, ಹೇಳ್ಕೊಡ್ತಾ ಇರುವ ಹಾಗೆ ನೀವು ಮಾಡ್ತಾ ಬನ್ನಿ. ನಿಮ್ಗೆ ಅದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಕಣ್ಣು ಬಿಟ್ಟು ಕೂಡ ನೀವು ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಆ ನಂತರ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಮತ್ತೊಮ್ಮೆ ಇದನ್ನ ನೀವು ಮನೆಯಲ್ಲಿ ಅಭ್ಯಾಸವನ್ನ ನೀವು ಮಾಡ್ತಾ ಬರ್ಬೋದು. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಸೊ ಓಕೆ, ರೆಡಿ ಆಗಲ್ಲ, ಎಲ್ಲರೂ ರೆಡಿ ಆಗಿದ್ದೀರಾ ಅಲ್ವಾ? ಮಾಡೋಣ. ಮೊದಲಿಗೆ ನಾವು ಕೈಯನ್ನ ಚೆನ್ನಾಗಿ ನಾವು ರಬ್ ಮಾಡ್ಕೊಳ್ಳೋಣ. ಹಾಗೆ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಕೂಡ ಹೊರಗಡೆ ಬಿಡಿ. ಮುಖದಲ್ಲಿ ಮಂದಹಾಸ ಇರಲಿ. ಚೆನ್ನಾಗಿ ರಬ್ ಮಾಡಿದೀರಾ. ಈಗ ನಾವು ಕೈಗಳ ಮೇಲೆ ಸಿಂಬಲ್ ಅನ್ನ ನಾವು ಡ್ರಾ ಮಾಡ್ಕೊಳ್ಳೋಣ. ಚೋಕುರೆ 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 ಚೋಕುರೆ, ಸೆಹಿಕಿ 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 ಸೆಹಿಕಿ. ರೇಖಿ ಲೆವೆಲ್ 3 ಮುಗಿಸಿರೋರಿಗೆಲ್ಲರೂ ಕೂಡ ಇನ್ನೂ ಸಿಂಬಲ್ಸ್ ಗಳಿದೆ, ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವ ಸಿಂಬಲ್ಸ್ ಗಳಿದೆ ಅದನ್ನ ಯೂಸ್ ಮಾಡ್ಬೋದು. ಚೋಕುರೆ ಚೋಕುರೆ ಚೋಕುರೆ, ಸೆಹಿಕಿ 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 ಸೆಹಿಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಈಗ ಕೈಗಳನ್ನ ಒಂದು ಹಳ್ಳದ ರೀತಿಯಲ್ಲಿ ಎಲ್ಲ ಬೆರಳುಗಳನ್ನ ಜೋಡಿಸಿ ಈ ರೀತಿ ನಾವು ಇಟ್ಕೊಳ್ಬೇಕು. ಈ ರೀತಿಯನ್ನ ಇಟ್ಕೊಂಡು ರೇಖಿ ಮಾತೆಯನ್ನ ನಾವು ಕರಿಬೇಕು. ಏ ರೇಖಿ ಮಾತೆ, ಏ ಪರಮಾತ್ಮನ ದಿವ್ಯ ಶಕ್ತಿ, ನನಗೆ ಬೇರೆಯವರಿಗೆ ನಮ್ಮ ಕುಟುಂಬದ ಸದಸ್ಯರಾದಂತಹ ನೀವು ಯಾರಿಗೆ ಹೀಲಿಂಗ್ ಅನ್ನ ಮಾಡ್ತೀವಿ, ನಮ್ಮ ಕುಟುಂಬದ ಸದಸ್ಯರಾದಂತಹ ಜೀವಿತಾರವರಿಗೆ ನಾವು ಹೀಲಿಂಗ್ ಅನ್ನ ಮಾಡಲು ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ನಿಮ್ಮ ಕುಟುಂಬದಲ್ಲಿರುವಂತ ಯಾವುದೇ ವ್ಯಕ್ತಿಯನ್ನ ನೀವು ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ.
ಅವರಿಗೆ ಅವರ ಹೆಸರನ್ನ ಹೇಳಿ ಅವರಿಗೆ ಹೀಲಿಂಗ್ ಮಾಡುವಂತಹ ಶಕ್ತಿಯನ್ನ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಹೇ ರೇಖಿ ಮಾತೆ, ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಬ್ರಹ್ಮಾಂಡದಿಂದ ಒಂದು ಅದ್ಭುತವಾದಂತಹ ಆ ಬಿಳಿಯ ಬಣ್ಣದಲ್ಲಿರುವಂತಹ ಅಥವಾ ಗೋಲ್ಡನ್ ಬಣ್ಣದಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಶಕ್ತಿಯು ನಮ್ಮ ತಲೆಯ ಮೇಲೆ ಇರುವಂತಹ ಸಹಸ್ರಾರ ಚಕ್ರದಲ್ಲಿ ಬಂದು ಅಲ್ಲಿ ಪ್ರಕಾಶಮಯವಾದಂತಹ ಚೇತನವು ಆವರಿಸಿಕೊಂಡಿದೆ. ಆ ಪರಮಾತ್ಮನ ದಿವ್ಯ ಚೈತನ್ಯವು ನಿಧಾನವಾಗಿ ಹರಡುತ್ತಾ 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 ನಮ್ಮ ಆಗ್ನೇಯ ಚಕ್ರವನ್ನ ತಲುಪಿದೆ. ಆಗ್ನೇಯ ಚಕ್ರವೆಲ್ಲವೂ ಕೂಡ ಅತ್ಯಂತ ಪ್ರಕಾಶಮಯವಾದಂತ ಆ ದಿವ್ಯ ಶಕ್ತಿಯಿಂದ ತುಂಬಿ ಹೋಗಿದೆ. ಎಲ್ಲೆಲ್ಲೂ ಎಲ್ಲೆಲ್ಲೂ ಬೆಳಕು, ಬೆಳಕು, ಬೆಳಕು. ಆ ಪರಮಾತ್ಮನ ದಿವ್ಯ ಚೇತನದ ಬೆಳಕು ಹರಡುತ್ತಾ 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 ಹಾಗೆ ನಮ್ಮ ಗಂಟಲಿನ ಚಕ್ರವನ್ನ ತುಂಬಿಕೊಂಡಿದೆ. ನಮ್ಮ ಶಿರದ ಭಾಗ ಎಲ್ಲಾ ಭಾಗಗಳಲ್ಲಿಯೂ ಕೂಡ ನಮ್ಮ ಶಿರದಲ್ಲಿರುವಂತ ಎಲ್ಲಾ ಕಡೆನೂ ಕೂಡ ಆ ಪರಮಾತ್ಮನ ದಿವ್ಯ ಶಕ್ತಿಯು ತುಂಬಿ ಹೋಗಿದೆ. ಅದನ್ನ ನೀವು ನೋಡ್ತಾ ಬರಬೇಕು, ಗಮನಿಸ್ತಾ ಬರಬೇಕು, ಅನುಭವಿಸ್ತಾ ಬರ್ತಾ ಇರ್ಬೇಕು. ಹಾಗೆ ಆ ಒಂದು ಪರಮಾತ್ಮನ ದಿವ್ಯ ಶಕ್ತಿಯು ಹರಡುತ್ತಾ 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 ಹೃದಯ ಚಕ್ರವನ್ನ ತುಂಬಿಕೊಂಡಿದೆ. ಹೃದಯ ಚಕ್ರದ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಆ ಪ್ರಕಾಶವು ಚೇತನವು ಎಲ್ಲಾ ಕಡೆನೂ ಕೂಡ ತುಂಬಿಕೊಂಡಿದೆ. ನಮ್ಮ ಕತ್ತುಗಳಲ್ಲಿ, ಭುಜಗಳಲ್ಲಿ, ಕೈಗಳಲ್ಲಿ, ಮೊಣಕೈಗಳಲ್ಲಿ, ಅಂಗೈಯಲ್ಲಿ, ಕೈ ಬೆರಳುಗಳಲ್ಲೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೇತನದ ಪ್ರಕಾಶವು ಹರಡುತ್ತಾ 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 ತುಂಬಿಕೊಂಡಿದೆ. ನಿಧಾನವಾಗಿ ಹೀಗೆ ಹರಡಿದಂತಹ ಪರಮಾತ್ಮನ ಚೈತನ್ಯವು ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಚಕ್ರವನ್ನ ತುಂಬಿಕೊಂಡಿದೆ. ನಾಭಿಯ ಚಕ್ರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯಮಯವಾಗಿ ಆವರಿಸಿಕೊಂಡಿದೆ. ಈ ಚೈತನ್ಯವು ನಿಧಾನವಾಗಿ ಹರಡುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ ತುಂಬಿಕೊಂಡಿದೆ. ಸ್ವಾಧಿಷ್ಠಾನ ಚಕ್ರವೆಲ್ಲವೂ ಕೂಡ ಆ ಬೆಳಕಿನಿಂದ ತುಂಬಿ ಹೋಗಿದೆ. ಆ ಬೆಳಕು ಹರಡುತ್ತಾ 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 ನಮ್ಮ ಮೂಲಾಧಾರ ಚಕ್ರವನ್ನ ತುಂಬಿಕೊಂಡಿದೆ. ಮೂಲಾಧಾರ ಚಕ್ರವನ್ನ ತುಂಬಿದಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕು ಎಲ್ಲೆಲ್ಲೂ ಕೂಡ ಪ್ರಕಾಶ, ಪ್ರಕಾಶ, ಪ್ರಕಾಶ. ನಾವು ಅದನ್ನ ಗಮನಿಸ್ತಾ ಬರಬೇಕು, ನೋಡ್ತಾ ಬರಬೇಕು, ಅನುಭವಿಸ್ತಾ ಬರಬೇಕು. ಎಲ್ಲವನ್ನು ಕೂಡ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೇತನವು ಎಲ್ಲವನ್ನು ಕೂಡ ಅನುಭವಿಸ್ತಾ ಇದೆ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಹರಡುತ್ತಾ 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 ನಮ್ಮ ಬೆನ್ನು ಮೂಳೆಗಳಲ್ಲಿ, ತೊಡೆಗಳಲ್ಲಿ, ಮೊಣಕಾಲಿನಲ್ಲಿ, ಹಾಗೆ ಕಾಲುಗಳಲ್ಲಿ, ಹಿಮ್ಮಡಿಯಲ್ಲಿ, ಪಾದದಲ್ಲಿ, ಪಾದದ ಬೆರಳುಗಳಲ್ಲಿ, ಕೊನೆಯ ತುದಿಯವರೆಗೂ ಕೂಡ ಶರೀರದ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ತುಂಬಿಕೊಂಡಿದೆ. ಎಲ್ಲೆಲ್ಲೂ ಎಲ್ಲೆಲ್ಲೂ ಪ್ರಕಾಶ, ಪ್ರಕಾಶ, ಪ್ರಕಾಶ. ಈ ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣಗಳು ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ತನ್ನ ಕಿರಣವನ್ನ ಹೊರಗಡೆ ಹೊರಸೂಸ್ತಾ ಇದೆ. ನಮ್ಮ ಆಭಾ ಮಂಡಲವು ಒಂದು ಗೋಲಾಕಾರದಲ್ಲಿ, ಒಂದು ಸರ್ಕಲ್ ರೀತಿಯಲ್ಲಿ ಉಂಟಾಗಿದೆ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ಶರೀರವನ್ನ, ನಮ್ಮ ಆಭಾ ಮಂಡಲವನ್ನ ಆವರಿಸಿಕೊಂಡಿದೆ. ಆ ಬೆಳಕು, ಆ ಚೈತನ್ಯದ ಶಕ್ತಿಯು ಹರಡುತ್ತಾ 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 ಹಾಗೆ ನಾವಿರುವಂತಹ ಕೋಣೆಯನ್ನ ವ್ಯಾಪಿಸಿಕೊಂಡಿದೆ. ಕೋಣೆಯೆಲ್ಲವೂ ಕೂಡ ಪ್ರಕಾಶವನ್ನ, ಪ್ರಜ್ವಲತೆಯನ್ನ ತುಂಬಿಕೊಂಡಿದೆ. ಈ ಪ್ರಜ್ವಲವು ಹರಡುತ್ತಾ 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 ನಾವಿರುವಂತಹ ಮನೆಯಲ್ಲಿರುವಂತಹ ಎಲ್ಲ ಕೋಣೆಗಳಲ್ಲಿಯೂ ಕೂಡ ಪರಮಾತ್ಮನ ಆಶೀರ್ವಾದವು, ಚೈತನ್ಯದ ಶಕ್ತಿ ತುಂಬಿಕೊಂಡಿರುತ್ತೆ. ನಮ್ಮ ಪರಿವಾರದಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಈ ಪರಮಾತ್ಮನ ದಿವ್ಯ ಚೈತನ್ಯದ ಒಳಗೆ ಸೇರಿ ಹೋಗಿದ್ದಾರೆ. ಈ ಒಂದು ಪ್ರಕಾಶವು ನಿಧಾನವಾಗಿ ಹಾಗೆ ಹರಡುತ್ತಾ ಹರಡುತ್ತಾ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ ವ್ಯಾಪಿಸಿಕೊಂಡಿದೆ. ನಗರವೆಲ್ಲವೂ ಕೂಡ ಆ ಪರಮಾತ್ಮನ ಚೈತನ್ಯದಿಂದ, ಶಕ್ತಿಯಿಂದ ತುಂಬಿ ಹೋಗಿದೆ. ಈ ಒಂದು ಪ್ರಕಾಶವು ಹರಡುತ್ತಾ ಹರಡುತ್ತಾ ಸಾಗುತ್ತಾ ಸಾಗುತ್ತಾ ನಿಧಾನವಾಗಿ ಇಡೀ ದೇಶವನ್ನೆಲ್ಲ ಕೂಡ ವ್ಯಾಪಿಸಿಕೊಂಡಿದೆ. ವಿಸ್ತಾರವಾದಂತಹ
ಈ ಪರಮಾತ್ಮನ ದಿವ್ಯ ಚೇತನವು ನಿಧಾನವಾಗಿ ಹಾಗೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ತುಂಬಿ ಹೋಗಿದೆ. ಪೃಥ್ವಿ ಎಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ನಮ್ಮ ಆಭಾ ಮಂಡಲದ ಕಿರಣಗಳೆಲ್ಲವೂ ಕೂಡ ಇಡೀ ಪೃಥ್ವಿಯನ್ನ ಆವರಿಸಿಕೊಂಡಿದೆ. ಪೃಥ್ವಿಯನ್ನ ಆವರಿಸಿದಂತ ಈ ಪರಮಾತ್ಮನ ಚೈತನ್ಯವು ಮುಂದೆ ಸಾಗುತ್ತಾ ಸಾಗುತ್ತಾ ನಿಧಾನವಾಗಿ ಮುಂದೆ ಸಾಗುತ್ತಾ ಸಾಗುತ್ತಾ ಮುಂದೆ ನಡೆಯುತ್ತಾ ನಡೆಯುತ್ತಾ ಇಡೀ ಬ್ರಹ್ಮಾಂಡವನ್ನ ವಿಲೀನವಾಗಿದೆ. ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ವಸ್ತುಗಳೊಂದಿಗೆ ಸಜೀವಗಳು, ನಿರ್ಜೀವಗಳು, ಲೋಕಗಳು, ಗ್ರಹ, ನಕ್ಷತ್ರ, ತಾರೆಗಳೆಲ್ಲವೂ ಕೂಡ ಈ ಒಂದು ಪರಮಾತ್ಮನ ದಿವ್ಯ ಚೈತನ್ಯವು ಎಲ್ಲ ಕಡೆಗಳಲ್ಲಿ ಕೂಡ ಲೀನವಾಗಿದೆ. ನಾವು ಒಂದು ಈಗ ಬೆಳಕಿನ ಚೈತನ್ಯವಾಗಿದ್ದೇವೆ. ನಾವು ದಿವ್ಯ ಆತ್ಮವಾಗಿದ್ದೇವೆ. ನಾವು ಆ ಪರಮಾತ್ಮನ ಪುಣ್ಯ ದಿವ್ಯ ಶಕ್ತಿಗಳಾಗಿದ್ದೇವೆ. ಈಗ ನಮ್ಮ ಎರಡೂ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಬಂದು, ರೇಖಿ ಮಾತೆಗೆ ಧನ್ಯವಾದಗಳು, ಗುರು ಹಿರಿಯರಿಗೆ ಧನ್ಯವಾದಗಳು, ತಂದೆ ತಾಯಂದಿರಿಗೆ ಧನ್ಯವಾದಗಳು, ಎಲ್ಲ ಸದ್ಗುರುಗಳಿಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನಮ್ಮ ಪರಿವಾರದವರಿಗೆ ಧನ್ಯವಾದಗಳು, ನಿಮಗೆ ಇಷ್ಟ ಇರುವಂತ ಎಲ್ಲ ದೇವರುಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ಈಗ ನಮಗೆ ಸೆಲ್ಫ್ ಹೀಲಿಂಗ್ ಅನ್ನ ಮಾಡಬೇಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈಗ ನಮ್ಮ ಮುಂದೆ ನಮ್ಮ ಎರಡೂ ಕೈಗಳನ್ನ ಮುಂದೆ ಈ ರೀತಿ ನಾವು ಇಟ್ಕೊಂಡು ನಾವು ಯಾರಿಗೆ ಹೀಲಿಂಗ್ ಅನ್ನ ಮಾಡ್ತಾ ಇದ್ದೀವಿ ಅವರನ್ನ ನಾವು ಕರಿಬೇಕು. ಈಗ ನಾವು ಜೀವಿತಾರವರ ಚೇತನ ನಮ್ಮ ಮುಂದೆ ಉಪಸ್ಥಿತರಾಗಲಿ ಅಥವಾ ನಮ್ಮ ಮುಂದೆ ಕುಳಿತುಕೊಳ್ಳಲಿ. ಜೀವಿತಾರವರ ಚೇತನವು ನಮ್ಮ ಮುಂದೆ ಕುಳಿತುಕೊಳ್ಳಲಿ. ಜೀವಿತಾರವರ ಚೇತನವು ನಮ್ಮ ಮುಂದೆ ಕುಳಿತುಕೊಳ್ಳಲಿ. ಅವರು ನೀವು ಯಾರಿಗೆ ಹೀಲಿಂಗ್ ಅನ್ನ ಮಾಡ್ತಾ ಇದ್ರೆ, ನಿಮ್ಮ ಮಗಳಾಗಿರ್ಬೋದು, ಅಳಿಮಯ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾರಿಗೆ ನೀವು ಹೀಲಿಂಗ್ ಅನ್ನ ಮಾಡ್ತೀರಾ, ನಿನ್ನ ತಮ್ಮಂದಿರಾಗಿರ್ಬಹುದು, ಯಾರಿಗೆ ಬೇಕಾದ್ರೂ ಕೂಡ ನೀವು ಹೀಲಿಂಗ್ ಅನ್ನ ಮಾಡಬಹುದು. ಅವರು ನಿಮ್ಮ ಮುಂದೆ ಬಂದು ಕೂತಿರುವ ಹಾಗೆ ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಅವರು ನಿಮ್ಮ ಮುಂದೆ ಬಂದು ಈಗ ಕೂತ್ಕೊಂಡಿದ್ದಾರೆ. ಈಗ ನೀವು ಅವರ ಮೇಲೆ ಚೌಕುರೆಯನ್ನ ಬರಿಬೇಕು. ಚೌಕುರೆ 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 ಚೌಕುರೆ, ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಅವ್ರು ಇವಾಗ ಒಂದು ಸರ್ಕಲ್ ಒಳಗಡೆ ಅವರು ಕೂತ್ಕೊಂಡಿದ್ದಾರೆ. ವೃತ್ತಾಕಾರದ ಒಂದು ಗೋಲದ ಒಳಗಡೆ ಬಂದು ಅವರು ಕೂತ್ಕೊಂಡಿದ್ದಾರೆ. ಈಗ ಅವರಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ನಾವು ಹೋಮಕುಂಡದಲ್ಲಿ ಹಾಕೋಣ. ಅವರ ಎಡದ ಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಒಂದು ಅಗ್ನಿ ಕುಂಡವನ್ನ ನೀವು ಕಲ್ಪನೆ ಮಾಡ್ಕೊಳ್ಳಿ. ಆ ಕುಂಡದಲ್ಲಿ ಬೆಂಕಿ ಉರಿತಾ ಇರುತ್ತೆ. ಅಲ್ಲಿ ನೀವು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನೀವು ತೆಗೆದು ಹಾಕ್ಬೇಕು. ಆ ಕಪ್ಪು 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 ಬಣ್ಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ನೀವು ತೆಗಿತಾ ಇದ್ರೆ ನಿಮ್ಗೆ ಅದು ಅನುಭವಕ್ಕೆ ಬರ್ತಾ ಇರುತ್ತೆ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ. ಅಲ್ಲಿ ಚಟಪಟ 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 ಅಂತ ಬೆಂಕಿಗೆ ಹಾಕಿದ ತಕ್ಷಣ ಅದು ಉರಿದು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನಿಮ್ಮ ಮುಂದೆ ಇರುವಂತಹ ವ್ಯಕ್ತಿಯ ಎಲ್ಲ ನಕಾರಾತ್ಮಕ ಶಕ್ತಿಗಳು ಯಾವುದೇ ಆಗಿರ್ಬಹುದು, ಮಾನಸಿಕವಾಗಿರ್ಬಹುದು, ಭಾವನಾತ್ಮಕವಾಗಿರ್ಬಹುದು, ಅವರ ವಿಚಾರಗಳಿಂದ ಅವರ ಆಭಾಮಂಡಲದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು 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 ಹಾಕ್ತಾ ಬನ್ನಿ. ಅಗ್ನಿಯಲ್ಲಿ ಹಾಕಿದಾಗ ಅದು ಉರಿತಾ ಇರುತ್ತೆ. ಧಗ 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 ಅಂತ ಉರಿತಾ ಇರುತ್ತೆ. ಉರ್ದು ಅದು ಹೊಗೆ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ಹೋಗ್ತಾ ಇದೆ. ಅವ್ರ ಮುಂದೆ ಮಾಡ್ಬೇಕು, ಕೈಯಲ್ಲೆಲ್ಲ. ಅವ್ರ ಮುಂದೆ ಇರುವಂತ ವ್ಯಕ್ತಿಗಳನ್ನ, ಅವ್ರ ಮುಂದೆ ಕೂರ್ಸ್ಕೊಂಡಿರ್ತೀರಲ್ಲ ಆ ವ್ಯಕ್ತಿಗಳನ್ನ ನೀವು ತೆಗಿಬೇಕು. ಕಣ್ಬಿಟ್ಟು ನೋಡ್ಕೊಳ್ಳಿ. ನಿಮ್ಮ ಮುಂದೆ ಇರ್ತಾರೆ, ಅವರ ವ್ಯಕ್ತಿಯನ್ನ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು 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 ಅಗ್ನಿಕುಂಡದಲ್ಲಿ ಹಾಕಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಈಗ ಹೋಮಕುಂಡದಲ್ಲಿ ವಿಲೀನವಾಗಿದೆ. ಈಗ ನೀವು
ಅಗ್ನಿದೇವನಿಗೆ ಚೋಕುರೆ 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 ಬರಿಬೇಕು ನೀವು ಆ ಬೆಂಕಿಯ ಮೇಲೆ ಚೋಕುರೆಯನ್ನ ಬರಿರಿ. ಚೋಕುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಭೂಮಿಯ ಮೇಲೆ ಪೃಥ್ವಿ ಮಾತೆಯ ಮೇಲೆ ಚೋಕುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಈ ಆಕಾಶದಲ್ಲಿ ಬ್ರಹ್ಮಾಂಡದ ಮೇಲೆ ಚೋಕುರೆ 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 ದೊಡ್ಡದಾಗಿರ್ಬಾರ್ದು. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಮಾತೆಗೆ ಧನ್ಯವಾದ, ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಈಗ ನಾವು ಕೈಗಳನ್ನ ನಾವು ಮುಂದೆ ಇಟ್ಕೋಬೇಕು. ಅವರಿಗೆ ಆಶೀರ್ವಾದ ಮಾಡುವ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕು. ಮುಂದೆ ಇರುವಂತಹ ಕೈಗಳನ್ನು ಜೋಡಿಸ್ಕೊಳ್ಬೇಕು. ಎಲ್ಲ ರೀತಿಯಲ್ಲಿ ನಾವು ಮಾಡ್ಕೊಂಡಿರ್ತೀವಿ. ನಾವು ಅದನ್ನೆಲ್ಲ ಬಿಟ್ಟು ನೋಡ್ಕೊಳ್ಳಿ ನಾನು ಮಾಡೋದು ಹೇಗೆ ಅಂತ ಹೇಳಿ ಈ ರೀತಿ ಅವರ ಮುಂದೆ ಒಂದು ಆಶೀರ್ವಾದ ಮಾಡುವ ರೀತಿಯಲ್ಲಿ ಕೈಯಲ್ಲಿ ಇಟ್ಕೊಂಡಿರ್ತೀವಿ. ಇನ್ನೊಬ್ಬರು ವ್ಯಕ್ತಿ ಕೂತಿದ್ದಾರೆ, ಅವರಿಗೆ ನಾವೇನ್ ಮಾಡಬೇಕು ಅಂದ್ರೆ ಚುಕ್ಕುರೆಯನ್ನ ಬರಬೇಕು. ಚುಕ್ಕುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಅವರ ತಲೆಗೆ ಸಹಸ್ರ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಇದಕ್ಕೆ ಕೈಯಿಂದ ಮೇಲೆ ಕಳಿಸ್ತಾ ಬರಬೇಕು. ಕಣ್ಣನ್ನು ಬಿಟ್ಟು ನೋಡ್ಕೊಳ್ಳಿ. ಈ ರೀತಿಯಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಆ ಸಹಸ್ರ ಚಕ್ರ ಎಲ್ಲವೂ ಕೂಡ ಇರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಸೇರ್ಕೊಂಡಿದೆ. ಈಗ ನೋಡ್ಬೇಕಂದ್ರೆ ಆಗ್ನೇಯ ಚಕ್ರದಲ್ಲಿ ಉಬ್ಬುಗಳ ಮಧ್ಯದಲ್ಲಿ ಚೌಕುರೆ 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 ಬೆಳಿಬೇಕು. ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ನಕಾರಾತ್ಮಕ ಶಕ್ತಿಗಳು ಅರಿವುಗಳಾಗಿರಬಹುದು, ದೇಶಗಳಾಗಿರಬಹುದು, ಯಾವುದೇ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಕೈಯಿಂದ ಇದಕ್ಕೆ ಮೇಲೆ ಕಳಿಸ್ತಾ ಬರಬೇಕು. ಬಿಟ್ಟು ನೋಡ್ಕೊಳ್ಳಿ ಗೊತ್ತಾಗಿಲ್ಲ ಅಂತ ಹೇಳೋದು. ಈ ರೀತಿ ಅರಿವು ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗುತ್ತದೆ. ಇದು ಗಂಟಲಿನ ಚಕ್ರದಲ್ಲಿ ಚುಕ್ಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳು ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ಸೇರ್ತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ತಾ ಬರಬೇಕು. ಈಗ ಹೃದಯ ಚಕ್ರದಲ್ಲಿ ಚೌಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಹೃದಯ ಚಕ್ರದಲ್ಲಿರುವಂತೆ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಈಗ ನಾಭಿ ಚಕ್ರದಲ್ಲಿ ಚೌಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತೆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಕೂಡ ಈ ಸಿಂಹ ಸ್ಥಾಪನೆ ಆಗಿದ ತಕ್ಷಣ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಹೋಗಿ ಏನಾಗ್ತಾ ಇದೆ. ಈಗ ಸ್ವಾಧಿಷ್ಠಾನ ಚಕ್ರದಲ್ಲಿ ಹಾಗೆ ಮೂಲಾಧಾರ ಚಕ್ರದಲ್ಲಿ ದೊಡ್ಡದಾಗಿ ಚೌಕುರೆಯನ್ನು ಬರೆಯೋಣ. ಚೌಕುರೆ 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 ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನಮ್ಮ ಒಂದು ಸ್ವಾಧಿಷ್ಠಾನ ಚಕ್ರದಲ್ಲಿ ಆಗಿರ್ಬೋದು, ಮೂಲಾಧಾರ ಚಕ್ರದಲ್ಲಿ ಆಗಿರ್ಬೋದು, ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳು 7 ಚಕ್ರಗಳಿರುವಂತೆ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಈಗ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ದಿವ್ಯಮಯವಾದಂತ ಬೆಳಕಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಮುಂದೆ ಕೂತಿರುವಂತ ವ್ಯಕ್ತಿಗೆ ನೀವು ಹೀಲಿಂಗ್ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿಗೆ ಎಲ್ಲ ಚಕ್ರಗಳು ಕೂಡ ಇವಾಗ ಬಿಳಿಯ 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 ಬಣ್ಣದಲ್ಲಿ ಕಾಣ್ತಾ ಇದ್ದಾರೆ. ಆ ವ್ಯಕ್ತಿಯಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಹೋಗಿ ವಿಲೀನವಾಗಿದೆ. ಈಗ ಅವರ ತಲೆಯ ಮೇಲೆ ನಾವು ಸಹಸ್ರಾರ ಚಕ್ರದಲ್ಲಿ ಸೇಹಿಕೆಯನ್ನ ಬರಿಬೇಕು. ಸೇಹಿಕಿ 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 ಸೇಹಿಕಿ. ಶಿವ ಮತ್ತೆ ಪಾರ್ವತಿಯರ ಶಕ್ತಿಯು, ಆತ್ಮ ಮತ್ತೆ ಪರಮಾತ್ಮರ ಶಕ್ತಿಯು ಕೂಡ ಹಾಗೆ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಒಂದು ಶಕ್ತಿಗಳನ್ನ ಬ್ರಹ್ಮಾಂಡ ಬ್ಯಾಲೆನ್ಸ್ ಮಾಡುವಂತ, ಇಡೀ ಬ್ರಹ್ಮಾಂಡವನ್ನೇ ಬ್ಯಾಲೆನ್ಸ್ ಮಾಡ್ತಿರುವಂತ ಈ ಒಂದು ಸೇಕಿ ಶಕ್ತಿಯು ಗುಲಾಬಿ 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 ಬಣ್ಣದಲ್ಲಿ ಬರ್ತಾ ಇದೆ. ನನ್ನ ಕೈಗಳನ್ನ ನೋಡಿ ಕಣ್ಣು ಬಿಟ್ಟು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ.
ಆ ಗುಲಾಬಿ ಬಣ್ಣದ ಶಕ್ತಿಯು ಅವರ ತಲೆಯ ಮೇಲೆ ಪಿಂಕ್ 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 ಬಣ್ಣದಲ್ಲಿ ಅವರ ಮೇಲೆ ಹರಿತಾ ಇದೆ. ಅವರ ಆಲೋಚನೆಗಳೆಲ್ಲವೂ ಸಮತೋಲನವಾಗಿದೆ, ಅವರ ವಿಚಾರಗಳು ಸಮತೋಲನವಾಗಿದೆ, ಭಾವನೆಗಳೆಲ್ಲವೂ ಕೂಡ ಸಮತೋಲನವಾಗಿದೆ, ಅವರ ಶರೀರದಲ್ಲಿರುವಂತಹ ಬ್ಲಡ್ ಸೆಲ್ಸ್ ಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಸಮತೋಲನವಾಗಿದೆ. ಶರೀರದಲ್ಲಿರುವಂತಹ ಎಲ್ಲ ಕೆಮಿಕಲ್ಸ್ ಗಳು ಕೂಡ ಸಮತೋಲನವಾಗಿದೆ. ಎಲ್ಲ 7 ಚಕ್ರಗಳೆಲ್ಲವೂ ಕೂಡ ಸಮತೋಲನವಾಗಿದೆ. ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ. ಈಗ ಅವರ ಮೇಲೆ ದೊಡ್ಡದಾದಂತ ಚೋಕುರಿಯನ್ನ ಬರೀರಿ. ಚೋಕುರೆ 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 ಚೋಕುರೆ. ಏ ಚೋಕುರೆ ಪರಮಾತ್ಮ, ಇವರು ಸುರಕ್ಷಿತರಾಗಿದ್ದಾರೆ. ಮಾರ್ಗದರ್ಶಿತರಾಗಿದ್ದಾರೆ. ಈ ಕ್ರಿಯೆಯು ಕೂಡ ನಿರಂತರವಾಗಿ ನಡೆಯಲಿ. ಈಗ ನಾವು ನಮಸ್ಕಾರವನ್ನ ಮಾಡೋಣ. ರೇಖಿ ಮಾತೆಗೆ ಧನ್ಯವಾದಗಳು, ತಂದೆ ತಾಯಿಯರಿಗೆ ಧನ್ಯವಾದಗಳು, ಗುರು ಹಿರಿಯರಿಗೆ ಧನ್ಯವಾದಗಳು, ಶಿವ ಪಾರ್ವತಿಯವರಿಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ ಧನ್ಯವಾದಗಳು, ನಮ್ಮ ಎಲ್ಲ ಕುಲದೇವರುಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಈ ರೀತಿಯಾಗಿ ನಮ್ಮ ಮುಂದೆ ಇರುವಂತಹ ನಮ್ಮ ಪರಿವಾರದಲ್ಲಿರುವಂತಹ ಯಾವುದೇ ಸದಸ್ಯರಿಗೆ ಎಂತ ಸಮಯದಲ್ಲೂ ಕೂಡ ನಾವು ಅವರಿಗೆ ಹೀಲಿಂಗ್ ಅನ್ನು ನಾವು ಮಾಡಬಹುದು. ಯಾವುದೇ ತೊಂದರೆಗಳಿದ್ರೂ ಕೂಡ ನಾವು ಈ ರೀತಿಯಾಗಿ ನಾವು ಒಂದು ಹೀಲಿಂಗ್ ಅನ್ನ ನಾವು ಮಾಡ್ತಾ ಬರ್ಬೇಕಾಗತ್ತೆ. ಈ ಒಂದು ರೆಕಾರ್ಡಿಂಗ್ ಅನ್ನ ನೋಡ್ಕೊಂಡು ಮತ್ತೆ ನೀವೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.